ಸರ್ ನಮಸ್ಕಾರ. ಏನು ನಮ್ಮ ಹುಳಿಯಾರಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಸಿ ಬಿ ಸುರೇಶ್ ಬಾಬುರವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಹುಳಿಯಾರಲ್ಲಿ ಎಲ್ಲ ಶಾಲಾ ಮತ್ತು ಅಂಗನವಾಡಿ ಮಕ್ಕಳಿಗೆ ನಾವು ಸಿಹಿ ವಿತರಣೆ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ನಂತರ ನಾವು ಚಿಕ್ಕನಹಳ್ಳಿಯಲ್ಲಿ ಆರೋಗ್ಯ ಶಿಬಿರ, ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಇಟ್ಟಿದ್ದೀವಿ. ಈ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಏನಿದೆ ಹುಳಿಯಾರಲ್ಲಿ ಎಲ್ಲ ಶಾಲಾ ಮಕ್ಕಳಿಗೆ ಸಿಹಿ ವಿತರಣೆ ಮಾಡಿ ಮತ್ತು ಏನು ರೋಗಿಗಳಿಗೆ ನಮ್ಮ ಹಾಸ್ಪಿಟ್ಲಲ್ಲಿರುವಂಥ ಸಾರ್ವಜನಿಕ ಆಸ್ಪತ್ರೆ ಹುಳಿಯಾರಲ್ಲಿರುವಂಥ ಪ್ರಾಥಮಿಕ ಆರೋಗ್ಯದಲ್ಲಿ ಆಹಾರ ರೋಗಿಗಳಿಗೆ ನಾವು ಹಾಲು ಮತ್ತು ಹಾಲು ಮತ್ತು ಹಣ್ಣು ವಿತರಣೆ ಮಾಡುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ನಮ್ಮ ಹುಳಿಯಾರಿನಿಂದ ಎಲ್ಲರೂ ಅವರ ಶಿಬಿರಕ್ಕೆ ಹೋಗಿ ಯಾರಾದರೂ ನಮ್ಮ ಹುಳಿಯಾರಿಗೆ ಆರೋಗ್ಯ ಸಮಸ್ಯೆ ಅಂತ ಇರ್ತಾರೋ ಎಲ್ಲರೂ ಹೋಗಿ ಚಿಕ್ಕನಹಳ್ಳಿಯಲ್ಲಿ ಏನು 14ನೇ ತಾರೀಕು ಹಮ್ಮಿಕೊಂಡಿರುವಂಥ ಸಂದರ್ಭದಲ್ಲಿ ಎಲ್ಲರೂ ಹೋಗಿ ಅಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಇರ್ತದೆ. ಅಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಆರೋಗ್ಯ ಸಮಸ್ಯೆಗಳಿಗೆ ಹೋಗಿ ಅವರು ತಪಾಸಣೆ ಮಾಡಿಸ್ಬೋದು ಮತ್ತು ಚಿಕಿತ್ಸೆ ತಗೋಬೋದು ಮತ್ತು ಅವರಿಗೆ ಸಂಬಂಧಪಟ್ಟ ಎಲ್ಲ ಚಿಕಿತ್ಸೆಗೆ ಔಷಧಿ ಕೊಡುವಂಥ ವ್ಯವಸ್ಥೆಯೂ ಇರ್ತದೆ. ಈ ಕಾರ್ಯಕ್ರಮ ಸದುಪಡಿಸುವಂಥ ನಮಸ್ಕಾರ. ನಾನು ಗಣೇಶ್, ಪಟ್ಟಣ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ಹಾಗೂ ಹುಳಿಯಾರ ಪಟ್ಟಣದ JDS ಸಂಘಟನಾ ಕಾರ್ಯದರ್ಶಿ. ಸೋಮವಾರ ದಿನಾಂಕ 16 ಸುರೇಶ್ ಬಾಬು ಅವರ ಹುಟ್ಟುಹಬ್ಬ ಇರುವುದರಿಂದ ಅದೇ 100ನೇ ವಾರದ ಜನಸಂಪರ್ಕ ಸಭೆ ಆ ಒಟ್ಟಿಗೆ ಕಾರ್ಯಕ್ರಮ ಇಟ್ಟುಕೊಳ್ಳೋದ್ರಿಂದ ನಾವು ಪಟ್ಟಣದಲ್ಲಿ ಅದೇ ದಿನ ಶಾಲಾ ಮಕ್ಕಳು ಅಂದರೆ ಅಂಗನವಾಡಿಯಿಂದ ಡಿಗ್ರಿ ಕಾಲೇಜಿನ ಎಲ್ಲ ಮಕ್ಕಳಿಗೂ ಸಿಹಿ ವಿತರಣೆ ಮಾಡಿ ಅವರ ಆರೋಗ್ಯ ಆಯುಷ್ ಅಭಿವೃದ್ಧಿ ಮಕ್ಕಳಲ್ಲಿ ಕೇಳಿಸ್ಕೊಂಡು ಅವರಿಗೆ 101 ವರ್ಷ ಆಯುಷ್ಯ ನಡೆಸ್ಕೊಂಡು ಹೀಗೆ ಬಡ ಮಕ್ಕಳ ವಿದ್ಯಾಭ್ಯಾಸ ಇನ್ನೊಂದು ನಡೆಸ್ಕೊಂಡು ಹೋಗಲಿ ಅಂತ ಅವರಲ್ಲಿ ಸಾರ್ವಜನಿಕವಾಗಿ ಬೇಡಿಕೊಳ್ಳುತ್ತೇವೆ. ನಮಸ್ಕಾರ ಸ್ನೇಹಿತರೆ. ಏನು ಫೆಬ್ರವರಿ 16ನೇ ತಾರೀಕು ಸೋಮವಾರ ನಮ್ಮ ನೆಚ್ಚಿನ ನಾಯಕರು ಹಾಗೂ ಜಾತ್ಯತೀತ ಜನತಾದಳ ನಾಯಕರಾದಂತಹ ಹಾಗೂ ಸನ್ಮಾನ್ಯ ಜನಪ್ರಿಯ ಶಾಸಕರಾದಂತಹ ಸುರೇಶ್ ಬಾಬು CBರವರ ಏನು ಅವರು ಒಂದು ಉತ್ತಮವಾದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜನಸ್ಪಂದನ ಕಾರ್ಯಕ್ರಮ, ಈ ಜನಸ್ಪಂದನ ಕಾರ್ಯಕ್ರಮ 100ನೇ ವಾರಕ್ಕೆ ಕಾಲಿಟ್ಟು ಕಾಕತಾಳೀಯವಾಗಿ ಅದೇ ದಿನ ಅವತ್ತು ಅವರು ಹುಟ್ಟುಹಬ್ಬ ಇರೋದರಿಂದ ನಾವು ಹುಳಿಯಾರಿನ ಎಲ್ಲ ಶಾಲೆಗಳಿಗೆ ಶಾಲಾ ಮಕ್ಕಳಿಗೆ ನಾವು ಒಂದು ಸಿಹಿಯನ್ನು ಹಂಚೋದ್ರ ಮುಖಾಂತರ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರ್ತಾ ಅದೇ ರೀತಿ ಅವರ 100ನೇ ವಾರ ಒಂದು ಜನಸ್ಪಂದನ ಕಾರ್ಯಕ್ರಮ ಅದ್ಧೂರಿಯಾಗಿ ಯಶಸ್ವಿಗೊಂಡಿದೆ. ಅದೇ ರೀತಿ ಇನ್ನೂ ಮುಂದುವರ್ಕೊಂಡು ಹೋಗುತ್ತೆ. ಏನು ನಮ್ಮ ತಾಲೂಕಿನ ಜನ ಸುಭಿಕ್ಷವಾಗಿರಬೇಕು ಅಂತ ಹೇಳಿ ಅವರು ಅದೇ ರೀತಿ ಈ ಒಂದು ಕಾರ್ಯಕ್ರಮನ ಇನ್ನೂ ಮುಂದುವರಿಸ್ತಾರೆ. ಅವರು ಶಾಲಾ ಮಕ್ಕಳಿಗೆ ಅಚ್ಚುಮೆಚ್ಚು ನಮ್ಮ ಶಾಸಕರು. ಹಾಗಾಗಿ ನಾವು ಶಾಲಾ ಮಕ್ಕಳಿಗೆ ಒಂದು ಸಿಹಿಯನ್ನು ಹಂಚೋದ್ರ ಮುಖಾಂತರ ಅವರ ಹುಟ್ಟುಹಬ್ಬಕ್ಕೆ ನಾವು ಒಂದು ಶುಭ ಕೋರ್ತಾ ಇದ್ದೀವಿ. ಅದೇ ರೀತಿ ಅವರ 100ನೇ ಜನಸ್ಪಂದನ ಕಾರ್ಯಕ್ರಮ ಇನ್ನೂ ಅದ್ಧೂರಿಯಾಗಿ ಯಶಸ್ವಿಗೊಳಿಸಿ ಅಂತೇಳಿ ಕೇಳ್ಕೊಂತಿದ್ದೇವೆ. ನಮಸ್ತೆ. ಪ್ರದೀಪ್ ಅಂತ ಹುಳಿಯಾರ KPS ಶಾಲೆ SDMC ಉಪಾಧ್ಯಕ್ಷರು. ಏನಪ್ಪ ಅಂದರೆ ನಮ್ಮ ಚಿಕ್ಕನಹಳ್ಳಿ ಶಾಸಕರು ಜನಸ್ಪಂದನ ಕಾರ್ಯಕ್ರಮ ಈ ಫೆಬ್ರವರಿ 16ಕ್ಕೆ 100ನೇ ದಿನಕ್ಕೆ ಕಾಲಿಡ್ತಾ ಇದೆ. ಇನ್ನೊಂದು ಸಂತೋಷದ ವಿಚಾರ ಏನಂದರೆ ಆ ದಿನದಂದೇ ಅವರು ಹುಟ್ಟುಹಬ್ಬ ಬಂದಿದ್ದರಿಂದ ಇನ್ನೂ ಸಂತೋಷ ಆಗಿರೋದ್ರಿಂದ ನಾವೆಲ್ಲರೂ ಹುಳಿಯಾರಿನ ಜನತೆಲ್ಲ ಸೇರ್ಕೊಂಡು ಹುಳಿಯಾರಿನಲ್ಲಿ ಶಾಲೆ ಮಕ್ಕಳಿಗೆ LKG ಹಿಡಿದು KPS ಶಾಲೆ, ಸರ್ಕಾರಿ ಶಾಲೆ ಎಲ್ಲ ಮಕ್ಕಳಿಗೂ ಕೂಡ ಸಿಹಿ ಹಂಚಿಕೆನ ಹುಳಿಯಾರ ಜನತೆ ಪರವಾಗಿ ಹಂಚ್ತಾ ಇದ್ದೀವಿ. ಆ ದೇವರು ಅವರಿಗೆ ಆಯುರಾಶ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಆಶಿಸ್ತೀವಿ. ಆ ಜನತೆ ಪರವಾಗಿ ರವಿರಾಜ್ ಅಂತೇಳಿ ತಾಲೂಕು ಸಂಘಟನಾ ಕಾರ್ಯದರ್ಶಿ. ನಮ್ಮ ಸನ್ಮಾನ್ಯ ಜಾತ್ಯತೀತ ಜನತಾದಳ ಶಾಸಕಾಂಗ ಪಕ್ಷದ ನಾಯಕರು ಮತ್ತು ಚಿಕ್ಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ CB ಸುರೇಶ್ ಬಾಬು ಅವರ 55ನೇ ವರ್ಷದ ಹುಟ್ಟುಹಬ್ಬದಂದು 100ನೇ ವಾರದ ಜನಸ್ಪಂದನ ಕಾರ್ಯಕ್ರಮ ಬಂದಿರ್ತದೆ. ಅದರ ಜೊತೆಗೆ
ಈ ಕರ್ನಾಟಕದ ಅತ್ಯುನ್ನತ ಆಸ್ಪತ್ರೆಗಳಾದಂಥ ಕೆಲವೊಂದು ಆಸ್ಪತ್ರೆಗಳಲ್ಲಿ ಸಹಯೋಗದೊಂದಿಗೆ ವೈದ್ಯಾಧಿಕಾರಿಗಳ ಸಹಯೋಗದೊಂದಿಗೆ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿರ್ತಾರೆ. ಸರ್ಕಾರಿ ಪ್ರೌಢಶಾಲಾ ಭವನ ಚಿಕ್ಕನಾಯಕನಹಳ್ಳಿಯಲ್ಲಿ 16/2/2020 ಸೋಮವಾರದಂದು ದಯಮಾಡಿ ಇದರ ಎಲ್ಲ ಉಪಯೋಗವನ್ನು ಸಾರ್ವಜನಿಕರು ಪಡೆಯಬೇಕು. ಅದೇ ರೀತಿ ಅವತ್ತು ನಮ್ಮ ಶಾಸಕರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಉಳಿಯಾರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಂಗನವಾಡಿಯಿಂದ ಪ್ರಥಮ ದರ್ಜೆ ಕಾಲೇಜಿನ ತನಕ ಎಲ್ಲ ಕಾಲೇಜು ಮತ್ತು ಶಾಲಾ ಮಕ್ಕಳಿಗೂ ಸಿಹಿ ತಿನಿಸನ್ನು ವಿತರಿಸಬೇಕು ಅಂತೇಳಿ ನಾವು ಎಲ್ಲ ಕಾರ್ಯಕರ್ತರು ಮತ್ತು CBS ಅಭಿಮಾನಿಗಳ ಮತ್ತು ಎಲ್ಲ ಜನಪ್ರತಿನಿಧಿಗಳು ಒಂದಾಗಿರೋದ್ರಿಂದ ಹಂಚುತ್ತಾ ಇದ್ದೀವಿ. ದಯಮಾಡಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಒಂದು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ